ಮುಧೋಳದಲ್ಲಿ ರೈತರ ಉಗ್ರ ಹೋರಾಟ. ರಸ್ತೆ ತಡೆದು ಮಳೆಯಲ್ಲೂ ರೈತರ ಆಕ್ರೋಶ. ಹೀಗೆ ಸಾಲು ಸಾಲು ಟ್ರ್ಯಾಕ್ಟರ್ಗಳು, ಎತ್ತಿನ ಬಂಡಿಗಳು, ಬೈಕ್ಗಳಲ್ಲಿ ಹಿಂಡು ಹಿಂಡು ರೈತರು ಘೋಷಣೆಗಳನ್ನ ಕೂಗುತ್ತಾ ರಸ್ತೆಗೆ ಇಳಿದಿದ್ರು. ಬೆಳಿಗ್ಗೆಯಿಂದಲೇ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಜಮಾಯಿಸಿದ ರೈತರು ಪ್ರವಾಹ ಸಮಸ್ಯೆಗೆ ಶೀಘ್ರ ಶಾಶ್ವತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ರು. ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಟು ಉತ್ತೂರು ಗೇಟ್, ಗಾಂಧಿ ಚೌಕ್, ಶಿವಾಜಿ ಸರ್ಕಲ್, ಗಡದನ್ನವರ ವೃತ್ತ, ರನ್ನ ವೃತ್ತದ ಮಾರ್ಗವಾಗಿ ತಹಶೀಲ್ದಾರ ಕಚೇರಿಗೆ ತಲುಪಿದ್ರು. ರೈತರಿಗೆ ಶಾಕ್ ಕೊಟ್ಟ ಪೊಲೀಸರು. ತಾಲೂಕಾಡಳಿತ ಭವನಕ್ಕೆ ಬೀಗ. ರೈತರು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ರು. ಆದ್ರೆ ಭದ್ರತೆ ದೃಷ್ಟಿಯಿಂದ ಮುಧೋಳ ತಾಲೂಕು ಭವನದ ಗೇಟ್ಗಳಿಗೆ ಬೀಗ ಜಡಿಯಲಾಗಿತ್ತು. ರೈತರು ತಹಶೀಲ್ದಾರ್ ಕಚೇರಿ ಒಳ ಪ್ರವೇಶಿಸದಂತೆ ತಡೆಯಲಾಯಿತು. ಇದರಿಂದ ಆಕ್ರೋಶಗೊಂಡ ರೈತರು ಮಹಾರಾಜ ಪ್ರತಾಪ ವೃತ್ತದಲ್ಲಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸ್ಥಳಕ್ಕೆ ತಹಶೀಲ್ದಾರ್ ವಿನೋದ ಹತ್ತಳ್ಳಿ, ಡಿವೈಎಸ್ಪಿ ಶಾಂತವೀರ್, ಎಸಿ ಶ್ವೇತಾ ಬೀಡಿಕರ್ ರೈತರಿಗೆ ಮನವೊಲಿಸುವ ಪ್ರಯತ್ನ ವಿಫಲವಾಯಿತು. ಆದರೆ ರೈತರು ಪ್ರತಿಭಟನೆ ಹಿಂದಕ್ಕೆ ತೆಗೆದುಕೊಳ್ಳಲು ನಿರಾಕರಿಸಿದ್ರು. ಸಂಜೆ ಮುಧೋಳದಲ್ಲಿ ಸುರಿದ ಭಾರೀ ಮಳೆ. ಮಳೆಯಲ್ಲೂ ಮುಂದುವರೆದ ರೈತರ ಪ್ರತಿಭಟನೆ. ಬುಧವಾರ ರೈತರ ಪ್ರತಿಭಟನೆ ವೇಳೆ ಸಂಜೆ ಜೋರಾಗಿ ಮಳೆ ಸುರಿತು. ಆದರೂ ಮಳೆಯಲ್ಲೇ ರೈತರು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ರು. ಅಲ್ಲದೆ ಹೋರಾಟಕ್ಕೆ ಬಂದ ಎತ್ತುಗಳಿಗಾದ್ರೂ ಮೇವು ಕೊಡಿ ಅಂತ ಅನ್ನದಾತರು ಗೋಗರಿದ್ರು. ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆದ್ರು. ಮಳೆಯಲ್ಲೂ ಬಿಟ್ಟು ಬಿಡದೆ ರೈತರು ಪ್ರತಿಭಟನೆ ಮುಂದುವರೆದಿದೆ. ಪ್ರತಿಭಟನೆಯಲ್ಲಿ ಹಲವು ರೈತ ಸಂಘಟನೆಗಳು ಭಾಗಿಯಾಗಿದ್ವು. ಮತ್ತೆ ಮೇವು ಕಳಿಸ್ಯಾರು, ದನಗಳು ತಿಂದಾರಂತ ಮೇವು ಕಳಿಸಿದಾರು. ಒಳ್ಳೆ ಮೇವು ಇಲ್ಲ. ಇವತ್ತು ಮುಂಜಾನೆ ಹಿಡ್ಕೊಂಡು ಎತ್ಕೊಳಕ್ ಉಪವಾಸ ಇದಾವು. ಇಂಥ ಅಧಿಕಾರಿಗಳು ಅದಾರ ಇಲ್ಲಿ. ಅವ್ರವ್ರ ಗಳಿಕೆ ಮಾಡ್ಕೊಂಡು ಮನೆಗೆ ಹೋಗತ್ತಾರ. ಅಧಿಕಾರಿ ಮಿನಿಸ್ಟ್ರುಗಳು ತಮ್ಮದ ಆರಾಮದಾರ, ಇದ್ರಾಗ ಕೂತಾರು. ರೈತರ ಬಾಳೆ ಬೆಳಗಾವಕ್ಕೆ ಸಿಎಂ ಬಂದ್ರು, ಇಲ್ಲಿ ಕರ್ಕೊಂಡ್ಬರೋದು ತಾಕತ್ತಾಗ್ಲಿಲ್ಲ ಇಲ್ಲಿ ಮಿನಿಸ್ಟ್ರಿಗ. ಈಗ ತನ್ನ ಮನೆಯ ಜೋಪಾನ ಕೂತಾನ. ರೈತರ ಬಾಳೆ ಅಳಗಾಲಾಗೈತಿ, ನೋಡ್ಲಿಲ್ಲ. ರೈತರು ನಮ್ಮ ಬಾಳೆ ಅಳಗಾಲಕೈತಿ ಹೇಳಕ್ ಬಂದ್ರು. ಮುಂಜಾನೆಯಿಂದನೇ ಟೈಮ್ ಕೊಡಲ್ರು ಸಿಎಂ ಬರಕಿಲ್ಲ. 13 ದಿನದಿಂದ ಎಲ್ಲಾ ನಮ್ಮ ಬೆಳೆಗಳು ನೀರಿನೊಳಗೆ ನಿಂತು ನಾಶ ಆಗಿದಾವ. ಅದಕ್ಕೆ ಸೂಕ್ತವಾದಂತ ಪರಿಹಾರ ಬೇಕಂತ ಹೇಳಿ ತಿಳ್ಕೊಂಡು ನಾವು ಕೂತದೀವಿ. ಏನ್ ಮುಳುಗಡೆ ಸಂತ್ರಸ್ತರಿಗೆ ಏನ್ ಪರಿಹಾರ ಕೊಡ್ತಾರೆ ಭೂಮಿಗೆ, ಅದನ್ನು ನಮ್ಮನ್ನು ಮುಳುಗಡೆ ಸಂತ್ರಸ್ತ ಪರಿಗಣಿಸಿ ನೆರೆ ಸಂತ್ರಸ್ತರಿಗೆ ಇವತ್ತು ಸೂಕ್ತವಾದಂಥ ಪರಿಹಾರ ಸಿಗಬೇಕಂತೇಳಿ ಒತ್ತಾಯೈತಿ. ಇದು ನಿಲ್ಲೋದಿಲ್ಲ. ರಸ್ತೆ ತಡೆ ನಡೆಸಿದ್ರಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು. ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಪರದಾಡುವಂತಾಯಿತು. ಈ ಪ್ರತಿಭಟನೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕಾದು ನೋಡಬೇಕು ಅಷ್ಟೇ. ರನ್ ಟಿವಿ ನ್ಯೂಸ್, ಮುಧೋಳ. ಕಳೆದ 25 ವರ್ಷಗಳ ಅನುಭವದೊಂದಿಗೆ ಮುಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ. ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್,
275ಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ. ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ, ಮಟನ್ ಬಿರಿಯಾನಿ, ಅಂಡಾ ಕರಿ, ಚಿಕನ್ ಕಬಾಬ್, ಚಿಕನ್ ಮಂಚೂರಿ, ಮಟನ್ ಕಡಾಯಿ ಲಭ್ಯ. ವಿವಿಧ ಸೂಪ್, ಎಲ್ಲ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್. ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ. ತ್ವರಿತಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ ಗಳ ಸರ್ವಿಸ್. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅತಿಥಿ ಗ್ರ್ಯಾಂಡ್, ರನ್ನ ಸರ್ಕಲ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.